ಇದು ನ್ಯೂ ಮಾಡೆಲ್ S300 ಮಿಷಿನು. ಸೊ ಇದರಲ್ಲಿ ಓಲ್ಡ್ ಮಾಡೆಲ್ಗೂ ಇದಕ್ಕೂ ಚೇಂಜಸ್ ಏನಪ್ಪ ಅಂದರೆ, ಕಿಟ್ ಕಂಪ್ಲೀಟ್ ಚೇಂಜು. ಇದು ಕನ್ಸೈಟ್ ಆಫ್ ಕಾಪಿ. ಆಮೇಲೆ 2 ಪುಲ್ಲರ್ಸ್ ಕೊಟ್ಟಿದ್ದಾನೆ. ಇದು ಒಂದು ಫ್ರಂಟಲ್ಲಿ, ಒಂದು ಬ್ಯಾಕಲ್ಲಿ, ಮಿಡಿಲಲ್ಲಿ ಕಟರ್ ಕೊಟ್ಟಿದ್ದಾನೆ. ಆಮೇಲೆ ಈ ಶೇಪ್ ಏನಿದೆ, ಈ ಶೇಪ್ನ ಬಂದುಬಿಟ್ಟು ನಾವು ಕರ್ವ್ ಫೋಲ್ಡರ್ಗೆ ಶೇಪ್ ಯಾವ ಥರ ಇದೆಯೋ ಆ ಥರ ರೊಟೇಷನ್ ಮಾಡ್ಕೊಬೋದು. ಸೊ ಇಲ್ಲಿ ಕೂಡ ಅಷ್ಟೇ, ಕೆಳಗಡೆ ಡೌನ್ ಸೈಡಲ್ಲಿ ಕೂಡ ಈ 2 ಪುಲ್ಲರ್ಸ್ ಇದೆಯಲ್ಲ, ಫ್ಲ್ಯಾಟ್ ಫುಲ್ಲರ್ಸ್ ಇದೆ. ಈ ಫುಲ್ಲರ್ಸ್ನ ನಾವು ಈ ಸ್ಕ್ರೂನ ಲೂಸ್ ಮಾಡಿಬಿಟ್ಟು, ಇದು ಸ್ಟ್ರೈಟ್ ಬೇಕಂದರೆ ಸ್ಟ್ರೈಟು, ಕರ್ವ್ ಬೇಕಂದರೆ ಕರ್ವ್ಗೆ ರನ್ ಮಾಡ್ಕೋಬೋದು. ಇದಕ್ಕೆ ಅದೇ ಥರ ಇದು ಕಾರ್ಡ್ ಜಾಯಿಂಟ್ ಕೊಟ್ಬಿಟ್ಟು, ಇಲ್ಲಿಂದ ಕನೆಕ್ಷನ್ನು ಈ 2 ಪುಲ್ಲರ್ಸ್ಗೆ ಕನೆಕ್ಷನ್ ಒಂದೇ ಕಡೆ ಕೊಟ್ಟಿದ್ದಾನೆ. ಈ ಮೋಟರಿಂದ ಕೊಟ್ಟಿದ್ದಾನೆ. ಆ್ಯಂಡ್ ಇದರಲ್ಲಿ ಫಂಕ್ಷನ್ಸ್ ಚೇಂಜಸ್ ಏನಿಲ್ಲ. ಜಸ್ಟು ಇದು ಫ್ರಂಟ್ ಪುಲ್ಲರು, ಇದು ಬ್ಯಾಕ್ ಪುಲ್ಲರು, ಲಿಫ್ಟಿಂಗು, ಇದು ಕಟಿಂಗ್ ಮ್ಯಾನ್ಯುವಲ್ ಕಟಿಂಗು. ಸೊ ರೀಸೆಟ್ ಮಾಡಿದರೆ ನೀಡಿಲ್ ಒಂದು ಸಲ ಹೋಗ್ಬಿಟ್ಟು ಈ ಥರ ಬರುತ್ತೆ. ಮ್ಯಾನ್ಯುವಲ್ ಬೇಕಂದರೆ ಮ್ಯಾನ್ಯುವಲ್, ಆಟೋ ಬೇಕಂದರೆ ಆಟೋ. ಸೊ ಮ್ಯಾನ್ಯುವಲ್. ಓಕೆ, ಇದು ಬಂದುಬಿಟ್ಟು ಮೈನ್ ಪೇಜ್ ಪ್ರೆಸ್ ಮಾಡಿದರೆ ಮೈನ್ ಪೇಜಲ್ಲೇ ಇರುತ್ತೆ. ಇದು ಮೈನ್ ಪೇಜು. ಸೊ ಪ್ಯಾರಾಮೀಟರ್ ಸೆಟ್ಟಿಂಗ್ ಹೋದರೆ ನಮಗೆ ಪ್ಯಾರಾಮೀಟರ್ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಇದು ನಮಗೆ P1, P2, P3 ಟೈಪ್ ಇದು. ಸೊ ಫಸ್ಟ್ ಸೈಜ್ ಬಂದುಬಿಟ್ಟು ನಾವು P1 ಅಂದರೆ 1 ಇಲ್ಲಿ ಪ್ರೆಸ್ ಮಾಡಿಕೊಂಡು, ಸೊ ಇದಕ್ಕೆ ನಮಗೆ ಸ್ಟಿಚಿಂಗ್ ಬಿಫೋರ್ ದ ಸ್ಕಿಪ್ಪು ಎಷ್ಟು ಬೇಕು, ಫ್ರಂಟ್ ಕಟಿಂಗ್ ಲೆಂತು, ಟಾಲ್ರೆನ್ಸ್ ಅಂದರೆ ಅಂದರೆ ಅರೌಂಡ್ ನಾವು ಒಂದು ಕಟಿಂಗ್ ಲೆಂತು 20 mm ಕೊಟ್ಟಿರ್ತೀವಿ ಅಂದ್ಕೊಳ್ಳಿ. ಒಂದು ಟಾಲ್ರೆನ್ಸ್ ಒಂದು 4 mm ಅಂದರೆ ಜಸ್ಟ್ ನಮಗೆ ಒಂದು 18 ಅಂದರೆ 20 ಇಟ್ಟರೆ 18 ಬರ್ತಾಯಿದೆ ಅಂದ್ಕೊಳ್ಳಿ. 18 ಬರ್ತಾಯಿದ್ರೆ ಬಿಟ್ವೀನ್ 4 mm ಬಿಟ್ವೀನಲ್ಲಿ ಕಡಿಮೆ ಇಲ್ಲ ಜಾಸ್ತಿ ಆಗುತ್ತೆ. ಅದು 4 mm ಟಾಲ್ರೆನ್ಸ್ ಅಂದರೆ. ಇಂದ ಫ್ರಂಟ್ ಸ್ಕಿಪ್ ಲೆಂತು, ಇದು ಸ್ಕಿಪ್ ಲೆಂತ್ ಬಂದುಬಿಟ್ಟು ಅಪ್ ಟು 500ವರೆಗೂ ಬರುತ್ತೆ. ಸೊ ನಾವು ಎಷ್ಟಕ್ಕೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಎಂಡ್ ಸ್ಕಿಪ್ ಇದು. ಇಂದ ಟಾಲ್ರೆನ್ಸ್, ಇದು ಎಂಡಲ್ಲಿ ಕಟಿಂಗ್ ಟಾಲ್ರೆನ್ಸ್ ಎಷ್ಟು ಬೇಕು ಅದು 3 mm, ಅರೌಂಡು 3 to 4 mm ಟಾಲ್ರೆನ್ಸ್ ಇರುತ್ತೆ. ಸೊ ಅದೇ ನಾವು ಪ್ಯಾಟರ್ನ್ 2 ಪ್ರೆಸ್ ಮಾಡಿದರೆ ಈ ಥರ ಇಲ್ಲಿ ಚೇಂಜಸ್ ಆಗುತ್ತೆ ನೋಡಿ, ಲೆಂತ್ ಚೇಂಜಸ್ ಆಗುತ್ತೆ. ಅಂದರೆ ಸೈಜ್ ವೈಸು ನಾವೇನಾದರೆ ಸೈಜ್ ವೈಸ್ ಇದೆಯೋ ಆ ಸೈಜ್ ವೈಸ್ನ ಇಲ್ಲಿ 1, 2, 3 m ಥರ ಸೆಟ್ ಮಾಡಿಕೊಂಡು ಜಸ್ಟ್ ಆಪರೇಟ್ರ್ ಇದನ್ನು ಪ್ರೆಸ್ ಮಾಡ್ಕೊಂಡು ಡೈರೆಕ್ಟ್ ಕಂಟಿನ್ಯೂ ರನ್ ಮಾಡ್ಬೋದು. ಓಕೆ, ಇದು ಒಂದು ಮ್ಯಾನ್ಯುವಲ್ ಟೆಸ್ಟು. ಸೊ ಮ್ಯಾನ್ಯುವಲ್ ಟೆಸ್ಟಲ್ಲಿ ನಮಗೆ ಜಸ್ಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ಟು, ಕಟಿಂಗ್ ಟೆಸ್ಟು, ಥ್ರೆಡ್ಡಿಂಗ್ ಟೆಸ್ಟು, ಪುಲ್ಲರ್ ಡೌನ್ ಆ್ಯಂಡ್ ಅಪ್ಪು, ಪ್ರೆಸರ್ ಫುಟ್ಟು, ಮತ್ತು ಸ್ಕಿಪ್ ಸ್ಟಿಚ್ ಡಿವೈಸು, ಮತ್ತು ನೀಡಿಲ್ ಕೂಲಿಂಗ್ ಆಫು, ಪ್ರೆಸರ್ ಫುಟ್ ನಂಬರ್, ಅಪ್ ಆ್ಯಂಡ್ ಡೌನು ಸಿಗ್ನಲ್ಸ್ ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟು ಅದರ್ ಪ್ಯಾರಾಮೀಟರ್ಸ್ಗೆ ಹೋದರೆ ಡಿಲೇ ಪ್ಯಾರಾಮೀಟರ್ಸ್. ಇದು ಬಂದುಬಿಟ್ಟು ಈ ಪಾಸ್ವರ್ಡ್ ಬಂದು 19950718 ಇದು ಡಿಲೇ ಕಟಿಂಗ್ ಸಿಲಿಂಡರ್. ಅಂದರೆ ಹೋಗ್ಬಿಟ್ಟು ಕೆಳಗಡೆ ಕುತ್ಕೊಂಡು ಎಷ್ಟೊತ್ತು ಕುತ್ಕೊಂಡು ರಿಟರ್ನ್ ಬರಬೇಕು ಅನ್ನೋದು ಅಲ್ಲಿ ಮಿಲಿ ಸೆಕೆಂಡ್ಸ್ನ ಟಾಲ್ರೆನ್ಸ್ ಮಾಡುತ್ತೆ. ಸೊ ಅದನ್ನು ಬೇಕಂದರೆ ನಾವು ಚೇಂಜಸ್ ಮಾಡ್ಕೊಬೋದು. ಅದೇ ಅದರ್ ಪ್ಯಾರಾಮೀಟರಲ್ಲಿ ಅಪ್ಲಿಕೇಶನ್ ಪ್ಯಾರಾಮೀಟರ್ಸ್ ಅಂತ ಇದೆ. ಸೊ ಅಪ್ಲಿಕೇಶನ್ ಪ್ಯಾರಾಮೀಟರ್ಸಲ್ಲಿ ನಾರ್ಮಲಿ ನಮಗೇನೇನಿದೆ ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಕಟರ್ ಸಿಗ್ನಲ್ ಟು ಕಟರು, ಡಿಸ್ಟೆನ್ಸ್ ಬಿಟ್ವೀನ್ ದ ಜಂಪ್ ಸಿಮ್ಸ್ ಸಿಗ್ನಲ್ ಆ್ಯಂಡ್ ಮಿಷನ್ ನೀಡಿಲು, ನಂಬರ್ ಆಫ್ ರಿಸರ್ವ್ಡ್ ಸ್ಟಿಚಸ್ ಆಫ್ಟರ್ ದ ಕ್ಲ್ಯಾಂಪ್ ಸ್ಟಿಚಸ್ಸು, ನಂಬರ್ ಆಫ್ ಪ್ಯಾರಾಮೀಟರ್ ಸೈಜ್ ಆಫ್ ದ ನೀಡಿಲ್ ನಂಬರ್ ಆಫ್ ನೀಡಿಲ್ ಪ್ರೆಸರ್ಡ್ ಬೈ ದ ಈ ವ್ಯಾಲ್ಯೂ ಏನಿದೆ ಇದು ಸ್ಟ್ಯಾಂಡರ್ಡು. ಸೊ ನಮಗೆ ಬೇಕಾಗಿರೋದು ಈ ಸ್ಟಿಚ್ಚು P8 ಏನಾದರೂ ಇದೆ, P8 ಬಂದುಬಿಟ್ಟು P8 ಸ್ಟಿಚಿಂಗ್ ಲೆಂತ್ ಒಂದು ನಾವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ಸೊ ಇಲ್ಲಿ ಪ್ರೆಸ್ ಮಾಡಿಕೊಂಡು 3.2 ಇಟ್ಟರೆ ಅದು 3.20 ಈ ಥರ ಆಗುತ್ತೆ. ಓಕೆ, ಅದರ್ ಪ್ಯಾರಾಮೀಟರ್ಸಲ್ಲಿ ಇಂಟರ್ ಡಿಸ್ಟ್ರಕ್ಷನ್ ಇದು ಸೇಮ್ ಪಾಸ್ವರ್ಡೇ 19950718
ಇದು ಬಂದು ಪಾಸ್ವರ್ಡು. ಸೊ ಎಲ್ಲದಕ್ಕೂ ಎರಡಕ್ಕೂ ಒಂದೇ ಪಾಸ್ವರ್ಡ್ ಇರುತ್ತೆ. ಸೊ ಒಂದೇ ಪಾಸ್ವರ್ಡ್ ಇರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ನಾವು ಸೆಟ್ ಮಾಡ್ಕೊಬೋದು. ಹೋಮ್ ಸ್ಪೀಡ್ ಅಂದರೆ ಹೋಮ್ ಸ್ಪೀಡು ಬರಬೇಕಾದ್ರೆ ಯಾವ ಪೊಸಿಷನಲ್ಲಿ ಹೋಮ್ ಸ್ಪೀಡು ಬರಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಮ್ ಪೊಸಿಷನ್ ಬರಬೇಕು ಅಂದರೆ ನೀಡಿಲ್ ಒಂದು ರೌಂಡ್ ರೊಟೇಷನ್ ಆಗಿ ಸ್ಪೀಡ್ ಬರುತ್ತಲ್ಲ, ಸೊ ಆ ಸ್ಪೀಡನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಪೆಡಲ್ ಮಿಡಿಲ್ ಪೊಸಿಷನ್ ಪ್ಯಾರಾಮೀಟರ್ಸು ಇದೆಲ್ಲ ನಮಗೆ ಅನ್ವಾಂಟೆಡ್, ಅದು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಅದನ್ನು ನಾವು ಸೆಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಪೆಡಲ್ ಪೊಸಿಷನ್ನು, ಮೇನ್ ಶಾಫ್ಟ್, 0 ಪೊಸಿಷನು, ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಏನಿದೆಯೋ ಹಾಗೆ ಇರಲಿ. ಇನ್ನು ನೆಕ್ಸ್ಟ್ ಪೊಸಿಷನ್, ನೆಕ್ಸ್ಟ್ ಪೇಜ್ಗೆ ಹೋದರೆ, ಸೊ ಇದ್ರದ್ದು ಪ್ಯಾರಾಮೀಟರ್ಸ್ ಏನಿದೆ, ಲೋಯರ್ ನೀಡಿಲ್ ಪೊಸಿಷನ್ನು, ಈ ನೀಡಿಲ್ ಪೊಸಿಷನ್ ಬಂದುಬಿಟ್ಟು ನಮಗೆ ಇದರಲ್ಲಿ ನಾವು ನೀಡಿಲ್ಲು ಅಂದರೆ ಸ್ಟಾಪಿಂಗ್ ಪೊಸಿಷನ್, ಯಾವುದಾದ್ರೆ ಸ್ಟಾಪಿಂಗ್ ಪೊಸಿಷನ್ ಇದೆಯೋ ನೋಡಿ ಇಲ್ಲಿ, ಈಗ ಇಲ್ಲಿ ಸ್ಟಾಪಿಂಗ್ ಪೊಸಿಷನ್ ಇದೆ, ಇಲ್ಲಿ ವ್ಯಾಲ್ಯೂ ಬಂದುಬಿಟ್ಟು 180 ಇದೆ. ಸೊ 180 ಇರೋದನ್ನು ನಾನು ಏನು ಮಾಡ್ತೀನಿ, ಈಗ ಒಂದು 100 ಮಾಡಿದ್ದೀನಿ ಅಂದ್ಕೊಳ್ಳಿ. 100 ಮಾಡಿದ ಮೇಲೆ ಇಲ್ಲಿ ಪೊಸಿಷನ್ ಬಂದು ಚೇಂಜ್ ಆಗುತ್ತೆ. ಸೊ ನೋಡಿ ಇಲ್ಲಿ ಪೊಸಿಷನ್ ಬಂದುಬಿಟ್ಟು ನಾನು ಅಪ್ಪರಲ್ಲಿ ಇಟ್ಟಿದ್ದೀನಿ, ಇದು ಲೋಯರಲ್ಲಿ ಇರಬೇಕು. ಸೊ ಇಲ್ಲಿ ಲೋಯರಲ್ಲಿ ಇದ್ಮೇಲೆ ಇಲ್ಲಿ ನೋಡಿ ನಾನು 100 ಮಾಡಿದ ಮೇಲೆ ಅದು ಮೇಲೆ ಹೋಯಿತು. ಓಕೆ, ಅದೇ ನಾನು 180 ಮಾಡ್ತೀನಿ. ಈಗ 180 ಮಾಡಿದ್ಮೇಲೆ ಈ ಪೊಸಿಷನ್ ಬಂದು ನೋಡಿ ಸ್ವಲ್ಪ ಡೌನಿಗೆ ಬಂತು. ಅದೇ ನಾನು 280 ಮಾಡ್ತೀನಿ. ನೋಡಿ ಈ ಥರ ಡೌನ್ ಬಂದು ನಿಂತ್ಕೊಳ್ತಾರೆ 280ಗೆ. ಸೊ ಇದೇ ಥರ ಇದೇ ನೀವು ಅಪ್ಪರ್ ಮಾಡಿಕೊಂಡ್ರೆ, ಸೊ ಅಪ್ಪರ್ ಪೊಸಿಷನ್ ಬಂದು ಯಾವ ಪೊಸಿಷನಲ್ಲಿ ಇದನ್ನು ನಿಂತ್ಕೊಬೇಕು ಅನ್ನೋದು ಇದು ಒಂದು ನೋಡಿಸುತ್ತೆ ಅಪ್ಪರ್ ಪೊಸಿಷನ್. ಸೊ ಅಪ್ಪರ್ ಪೊಸಿಷನ್ ಇದೇ ಪೊಸಿಷನಲ್ಲಿ ನಿಂತಿದೆ. ಸೊ ಅಪ್ಪರ್ ಪೊಸಿಷನ್ ಬಂದು ನಾವು ಒಂದು 180ಗೆ ಸೆಟ್ ಮಾಡಿಕೊಂಡ್ರೆ ಅದು ನಾವು ಟಾಪಲ್ಲಿ ಹೋಗಿ ನಿಂತೋಗುತ್ತೆ. ಯಾವಾಗಾದರೂ ನಾವು ಬ್ಯಾಕ್ ಪೆಡಲ್ ಪ್ರೆಸ್ ಮಾಡ್ತೀವೋ ಆಗ. ಓಕೆ, ಇದಾಯ್ತಲ್ಲ. ಇದರಲ್ಲಿ ಇನ್ನೇನು ಜಾಸ್ತಿ ಪ್ಯಾರಾಮೀಟರ್ಸ್ ಏನಿಲ್ಲ. ಸೊ ಇಷ್ಟು ಮಾತ್ರ ತುಂಬ ಸಿಂಪಲಾಗಿ ಮಾಡಿದ್ದಾನೆ. ಸೊ ನಾವು ಪ್ರೊಡಕ್ಷನಲ್ಲಿ ಹಾಕಿ ಚೆಕ್ ಮಾಡುವ. ಸೊ ಲೆಟ್ಸ್ ಡೌನ್ ಮೇನ್ ಪ್ಯಾರಾಮೀಟರ್ಸ್. ಸೊ ಇನ್ನು ಇದು ಬಂದು ಲ್ಯಾಂಗ್ವೇಜಸ್ ಚೇಂಜು. ಲ್ಯಾಂಗ್ವೇಜಸ್ ನಮಗೆ ಚೈನೀಸ್ ಬೇಕಂದರೆ ಚೈನೀಸ್ ಹಾಕೋಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಯಾರು ಚೈನೀಸ್ ಯೂಸ್ ಮಾಡಲ್ಲ కాబట్టి ಸೊ ಇಂಗ್ಲೀಷ್ ಇರಲಿ. ಓಕೆ, ಇದು ದೆನ್ ನಾವು ಗೋ ಟು ದ ಮೈನ್ ಪೇಜ್. ಸೊ ಮೈನ್ ಪೇಜಲ್ಲಿ ಹೋದರೆ, ಸೊ ಮೈನ್ ಪೇಜ್ ಏನಿದೆ ಅದು ಮೈನ್ ಪೇಜಲ್ಲಿ ಅದೇ ಥರ ಇರುತ್ತೆ. ಓಕೆ.